ಅದನ್ನು ಮಾಡಬೇಕಾದ ಸರ್ಕಾರ ಮಾಡಿಲ್ಲ. ಶಿಕ್ಷಣ ಕೇವಲ 2 ಹೇಳಿದ್ದೆ ನಿಮಗೆ ಆರಂಭದಲ್ಲಿ ಮಾತಾಡಿದ 2% ಅಷ್ಟೇ ಇಟ್ಟಂಥದ್ದು. ಅದನ್ನು 20-25% ನೋಡಿರಿ, ಬಾರ್ಡರ್ ಕಾಯಿಸಲುವಾಗಿ 20% ಇಡ್ತಾರೆ, 25. ಅದನ್ನು ಇಲ್ಲಿ ಒಂದು ಆಂತರಿಕವಾಗಿ ಸತ್ವಯುತವಾದಂಥ ಒಬ್ಬ ನಾಗರಿಕ ಬೆಳಿತಾನೆ, ವೈಜ್ಞಾನಿಕವಾಗಿ ಬೆಳಿತಾನೆ, ಚಿಂತಕ ಬರ್ತಾನೆ, ಅಂಥವು 20-25% ಖರ್ಚು ಮಾಡ್ತಿದ್ದಾಗ ಈ ದೇಶ ಎತ್ತರಕ್ಕೆ ಏನಪ್ಪ ವಿಶ್ವಗುರು ಆಗ್ಬಂದ್ರೆ ಆಗಲಿಕ್ಕೆ ಸಾಧ್ಯದನ ಅಂತ ಅದಿರೋದು. ಈಗ ತಾವು ಇಲ್ಲಿ ಗೋಕಾಕಕ್ಕೆ ಬಂದ ಕಾರಣ ಸರ, ಇಲ್ಲಿಯ ಶೂನ್ಯ ಸಂಪಾದನಾ ಮಠದ ಪೂಜ್ಯರು ನನಗೆ ಮೊದಲಿನಿಂದಲೂ ಆತ್ಮೀಯರು. ಅವರು ಈ ವರ್ಷ ಶರಣ ಸಂಸ್ಕೃತಿ ಉತ್ಸವದ ಮುನ್ನಾ ದಿನವಾಗಿ ಸುಮಾರು 11 ದಿನಗಳ ಕಾಲ ದಿನಕ್ಕೊಂದು ವಚನದಂತೆ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ನನಗೆ ಫೋನಾಯಿಸಿ ಹೇಳಿದರು, ಇಲ್ಲ ತಾವು ಗೋಕಾಕಕ್ಕೆ ಬರಬೇಕು, ಅಲ್ಲಿ ದಿನಕ್ಕೊಂದು ವಚನವನ್ನು ತಾವು ಪ್ರಸ್ತುತಪಡಿಸಿ ನಿಮ್ಮ ವಿಚಾರಗಳನ್ನು ತಿಳಿಸಬೇಕು ಅಂದಾಗ ಆಯಿತು, ಇದೊಂದು ಅವಕಾಶ ಅಂಥೇಳಿ ನಾನು ಬಂದೆ. ನಿನ್ನೆಗೆ 10 ದಿನ ಮುಗಿದು ಇವತ್ತಿಗೆ 11 ದಿನದಲ್ಲಿ ಕಾಲೇಜ್ ಕೊನೆಯ ದಿನ ಮುಗಿಯುವ ದಿನ. ಹಾಂ, ಮುಗಿಯುವ ದಿನ. ಈಗ ಇಲ್ಲಿ ಬಂದ ನಂತರ ನೀವು ಏನು ಯಾವ ವಚನಗಳ ಬಗ್ಗೆ ಹೆಚ್ಚು ಟ್ರಸ್ಟ್ ಕೊಟ್ಟು ಹೇಳಿದ್ರಿ? ಇಲ್ಲಿ ನಾನು ಕೂಡಿದ ಜನರ ಮನೋಭೂಮಿಕೆಯನ್ನು ಅರ್ಥೈಸಿ ಅದ ಭಾಳ ಮಹತ್ವದ. ಅದಕ್ಕಾಗಿ ನಿಮಗೆ ನಾವು ಏನಪ್ಪ ಅಂತಂದ್ರೆ ಸಮಾಜ ಸುದ್ದು ಕೆಲಸ ಶಿಕ್ಷಕರಿಂದ ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ ಮನಸ್ಸನ್ನು ಅಭ್ಯಾಸ ಮಾಡುವಂಥ ಶಕ್ತಿ ನಿಮಗೆ ಇರ್ತದೆ. ಎಸ್, ಅದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿ ಮೊದಲನೇ ದಿನ ನಾನು ಜನರಲ್ ಆಗಿ ಮಾತನಾಡಿದೆ. ಅಲ್ಲಿ ಬೇರೆ ಬೇರೆ ಅತಿಥಿಗಳಿದ್ದರು, ಎಲ್ಲರಿದ್ದರು. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಿ ಸಭೆ ಸರಿಯಾದ ಸಮಯಕ್ಕೆ ಮುಗಿಬೇಕಾಗಿತ್ತು. ಆವತ್ತು ನಾನು ಬಹಳ ಮಾತನಾಡಲಾದರೆ ಕೇವಲ 1-2 ಮಾತುಗಳನ್ನು ತಕ್ಕೊಂಡು ನಾನು ನನ್ನ ಮಾತನ್ನು ಆರಂಭ ಮಾಡಿದೆ. ಆವತ್ತಿನ ಸೈಕಾಲಜಿ, ಆ ಜನರ ಇದನ್ನು ನಾನು ಗ್ರಹಣ ಮಾಡಿದಾಗ, ಮನಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಕೆಳಗಡೆ ಜಾಗ ಸಾಲ್ತಾ ಇಲ್ಲ, ಮೇಲ್ಗಡೆ ಮಾಡೋಣ ಅಂತೇಳಿ ಗುರುಗಳು ಹೇಳಿದಾಗ ಜನರ ಹಸುವಿದೆ, ಕೇಳಬೇಕನ್ನುವಂಥ ಮನೋಭೂಮಿ ಇದೆ. ಅದಕ್ಕೆ ಅವರಿಗೆ ಏನನ್ನು ಕೊಡಬೇಕು? ಈಗ ಪ್ರಚಲಿತವಾದಂಥ ಒಂದು ಸಮಸ್ಯೆ, ದೇವರ ಬಗ್ಗೆ ಅನೇಕ ರೀತಿಯ ಮಾತುಗಳನ್ನು ನಾವೆಲ್ಲ ಕೇಳ್ತೀವಿ. ನಮ್ಮ ದೇಶ ಬಹು ಸಂಸ್ಕೃತಿಯ ದೇಶ. ಇಲ್ಲಿ ಅನೇಕ ಪಂಥಗಳಿವೆ, ಪರಂಪರೆಗಳಿವೆ, ಸಂಪ್ರದಾಯಗಳಿವೆ, ಮತಗಳಿವೆ, ಎಲ್ಲವೂ ನಮ್ಮಲ್ಲೇ ಇದೆ. ಅದರಲ್ಲಿ 12ನೇ ಶತಮಾನದ ಶರಣರು ನಮಗೆ ಜಾತ್ಯತೀತವಾಗಿ ಅಲ್ಲಿ ಇದ್ದುಕೊಂಡು ಸಮಾಜಕ್ಕೆ ಒಂದು ಆರೋಗ್ಯಯುತವಾದಂಥ ವಿಚಾರಗಳನ್ನು ಕೊಡಬೇಕೆನ್ನುವ ನಿಟ್ಟಿನೊಳಗೆ ಶರಣರು ಏನು ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ಆರೋಗ್ಯಯುತವಾದ ಸಮಾಜ ನಿರ್ಮಾಣ, ಆರೋಗ್ಯ ಉಳಿಬೇಕಾದ್ರೆ ಕಾಯಕ್ಕೆ ಬೇಕಾಗುವಂಥ ವ್ಯವಸ್ಥೆ. ದಾಸೋಹ ಪದ್ಧತಿ ಸಾಲದಲ್ಲ ವ್ಯವಸ್ಥೆ. ಸರಿ, ಹಾಂ, ಅದಕ್ಕೆ ಕಾಯಕ ದಾಸೋಹ ಇವುಗಳ ಅಡಿಪಾಯದ ಮೇಲೆ, ಕಾಯಕ ಮತ್ತು ದಾಸೋಹ ಎಂಬ ಅಡಿಪಾಯದ ಮೇಲೆ ಅರಿವು ಆಚಾರದ ಸೌಧ ಕಟ್ಟಿದ್ರು ಶರಣರು. ಅರಿವು ಆಚಾರ, ಅರಿವು ಅಂದ್ರೆ ಜ್ಞಾನ, ಆಚಾರ ಅಂದರೆ ಏನು ಜ್ಞಾನ ಮಾಡ್ಕೊಂಡು ಅದರಂತೆ. ಅದಕ್ಕೆ ಅರಿವು ಆಚಾರಗಳ ಮೇಲೆ ಈ ಸಮಾಜ ನಿಂತಿದೆ, ಧರ್ಮ ನಿಂತಿದೆ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಅವರ ಮನಸ್ಸನ್ನು ನಾನು ಅರ್ಥ ಮಾಡಿಕೊಂಡು ಮೊದಲನೇ ದಿನ ದೇವರ ಅಸ್ತಿತ್ವದ ಬಗ್ಗೆ ಶರಣರ ನಿಲುವು ಏನಿದೆ ಅನ್ನೋದನ್ನು ನಾನು ಪ್ರತಿಪಾದನೆ ಮಾಡಿದೆ. ಆಮೇಲೆ ಈ ನಾವು ಹುಟ್ಟಿದ್ದು ಹೇಗೆ, ಈ ಭೂಮಿಗೆ ಬಂದದ್ದು ಹೇಗೆ, ತಂದೆ ತಾಯಿಗಳಿಂದ ಬಂದಿದ್ದಾದರೂ ಕೂಡ ಅದರಲ್ಲಿ ಒಂದು ವಿಜ್ಞಾನ ಇದೆಯಲ್ಲ, ಆ ವಿಜ್ಞಾನ ಹೇಗಿದೆ ಅನ್ನೋದನ್ನು ಅದಕ್ಕೆ ಪಿಂಡಸ್ಥಳ ಅಂತ ಕರೀತಾರೆ. ಆ ಪಿಂಡಸ್ಥಳವನ್ನು 2 ದಿನಗಳವರೆಗೆ ನಾನು ಬೇರೆ ಬೇರೆ ವಚನಗಳ ಆಧಾರದ ಮೇಲೆ ಪಿಂಡಸ್ಥಳವನ್ನು ಹೇಳಿದೆ. ಆಮೇಲೆ ಪಿಂಡ ಜ್ಞಾನ ಸ್ಥಳವನ್ನು ಹೇಳಿದೆ. ಪಿಂಡ ಜ್ಞಾನ ಆದ ಮೇಲೆ ಗುರು ಕಾರುಣ್ಯ ಸ್ಥಳವನ್ನು ಹೇಳಿದೆ. ಗುರು ಕಾರುಣ್ಯ ಸ್ಥಳವಾದ ಮೇಲೆ ಈಗ ಲಿಂಗಧಾರಣ ಸ್ಥಳ ನಿನ್ನೆಯಿಂದ ಪ್ರಾರಂಭವಾಗಿದೆ, ಇವತ್ತು ಮುಕ್ತಾಯ ಆಗ್ತಾ ಇದೆ. ಅಂದರೆ ಇದು ಕ್ರಮೋಕ್ತವಾದಂಥ ಒಂದು ವಿಚಾರ. ಆ ವಿಚಾರವನ್ನು ಜನ ಅದನ್ನು ಭಾಳ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅವರ ನಾನು ಫೀಡ್ಬ್ಯಾಕ್ ನೋಡಿದಾಗ, ಕೇಳಿದಾಗ ಬಹಳ ಸಂತೋಷದಿಂದ ದಿನಕ್ಕೆ ದಿನ ಆ ಕೇಳುಗರ ಸಂಖ್ಯೆ ಹೆಚ್ಚಾಗಿ ಬಹುತೇಕ ನನ್ನ ಮಾತುಗಳು ಅವರ ಮನಸ್ಸಿನ ಮೇಲೆ ಅಚ್ಚಳಿದು ಉಳಿದಿವೆ ಅನ್ನುವಂಥ ಭಾವ ನನಗೆ ಬಂದಿದೆ. ಅಡ್ಡಿಲ್ಲ, ಒಳ್ಳೆಯ ಕೆಲಸ ಆಗಿದೆ ಸರ್ ತಮ್ಮಿಂದ. ಈಗ ನಾವು ಚಿಕ್ಕ ಪ್ರಶ್ನೆ ಇದಕ್ಕೆ ಆ್ಯಡ್ ಆಗೋವಂಗ, ಈಗ ನೀವು ಮಾಡುತ್ತಿರುವಂಥ ಕಾಯಕದಿಂದ ಸಮಾಜ ಪರಿವರ್ತನೆ ಆಗ್ತಾ ಇದೆ, ಎಲ್ಲನೂ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀರಿ. ಭಾಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಜನಕ್ಕೆ ಬೇಕಾಗ್ಯದ, ಜನನೂ ಬಯಸ್ತಾ ಇದ್ದಾರೆ. ಅದು ಏನಾಗ್ಯದಪ್ಪ ಅಂದ್ರೆ ಈ ಪರಿಸ್ಥಿತಿ ಇವತ್ತು ಅದನ್ನು ಪಡ್ಕೊಳ್ಳೋಂಥ ಸ್ಥಿತಿಗಾಗಿ, ಅಂದರೆ ಈಗ ಆರ್ಥಿಕ ಅಭದ್ರತೆಯಿಂದಾಗಿ ಭಾಳಷ್ಟು ಕುಟುಂಬಗಳು ತಪ್ಪು ಹೆಜ್ಜೆ ಇರ್ತಾ ಇರ್ತಾವೆ.
ಅದು ಹೇಗಾದ್ರೂ ಮಾಡಿ ಶ್ರೀಮಂತ ಆಗಬೇಕು ಮತ್ತೇನೋ ಆಗಬೇಕು ಅನ್ನುವಂಥ ಅಭಿಲಾಷೆ ಬೀಳುವಂಥ ಅನೇಕ ಕುಟುಂಬಗಳು ದಾರಿ ತಪ್ಪುವಂಥ ಕೆಲಸಗಳು ಇರ್ತಾವೆ. ಹೌದು. ಅದಕ್ಕೆ ಈ ನೀವು ಹೇಳುವಂಥ ಒಂದು ನೈತಿಕತೆ ಆಗಲಿ ಮತ್ತೇನೋ ಆಗಲಿ ಎಷ್ಟರವರೆಗೆ ಎಲ್ಲಿವರೆಗೆ ಈ ತಪ್ಪುಗಳನ್ನು ಮಾಡೋದನ್ನು ತಡಿಬಹುದು ಅಂತ ನೀವು ವಿಚಾರ ಮಾಡ್ತೀರಿ ಸರ್? ಬಹಳ ಸರಿಯಾದಂಥ ಪ್ರಶ್ನೆಯನ್ನು ನೀವು ಕೇಳಿರಿ. ಸಮಾಜ ಮುಖ್ಯವಾಗಿ ಅಶಿಕ್ಷತನದಿಂದ ಬದುಕ್ತಾ ಇದೆ. ಹೌದು, ಶಿಕ್ಷಣ ನಮ್ಮಲ್ಲಿ ಇಲ್ಲ. ಅದು ದೊಡ್ಡ ಅನಾರೋಗ್ಯ ಇರೋದು. ಇದು ದೊಡ್ಡ ಅನಾರೋಗ್ಯ. ಶಿಕ್ಷಣಕ್ಕೆ ನೀವು ಆಗಲೇ ಒಂದು ಮಾತು ಹೇಳಿದಿರಲ್ಲ, ಸರ್ಕಾರಗಳು ಕೇವಲ ಪ್ರತಿಶತ 2% ಮಾತ್ರ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ. ಅದನ್ನು ಸ್ವಲ್ಪ ಎತ್ತರ ಮಟ್ಟಕ್ಕೆ ಹೋದರೆ ಏನಾದರೂ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋಂಥ ವಿಚಾರ ಐತಲ್ಲ, ಆ ಅಶಿಕ್ಷಿತತನದಿಂದ ನಮ್ಮ ಜನ ಸರಿಯಾದಂಥ ತತ್ವಗಳನ್ನು ತಿಳಿಯಲಾರದೆ ಯಾವ ಪಂಥ ಪರಂಪರೆಗಳಿಗೆ ತಲೆಬಾಗಿ ತಮ್ಮ ಧರ್ಮಾಂಧತೆ ಎನ್ನಬಹುದು. ಇವತ್ತು ಅನೇಕ ಪರಂಪರೆಗಳು ನಮ್ಮಲ್ಲಿ ಬಂದಾವ. ಅವು ಕೆಲವು ಜನರನ್ನು ಆಕರ್ಷಣೆ ಮಾಡ್ತಾವ. ಅದನ್ನ ಯಾವುದಂತ ಹೆಸರು ಹೇಳೋದಿಲ್ಲ, ಬರ್ತಾವ. ಅದಕ್ಕೆ ಗಾಳಿ ಮಾಡ್ತದ. ಆದರೆ ಜ್ಞಾನ ಬಹಳ ಅಪಾಯಕಾರಿ. ಆ ಕಾರಣಕ್ಕಾಗಿ 12ನೇ ಶತಮಾನದ ಬಸವಾದಿ ಶಿವಶರಣರು ಯಾವ ನಿಟ್ಟಿನಲ್ಲಿ ಸಮಾಜ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ವಚನ ಸಾಹಿತ್ಯವನ್ನು ನಾವು ಆಡುವ ಭಾಷೆಯೊಳಗೆ ಸುಲಭವಾಗಿ ನಮಗೆ ಕೊಟ್ಟಿದ್ದಾರಲ್ಲ, ಆ ಕಾರಣ ಅವಕಾಶ ನಮ್ಮ ಸರ್ಕಾರ ಮಾಡಿಕೊಡಬೇಕಾಗಿದೆ. ಅದನ್ನು ಇವತ್ತು ಭಾರತೀಯ ಎಲ್ಲ ಭಾಷೆಗಳಿಗೆ ವಚನ ಸಾಹಿತ್ಯದ ತರ್ಜುಮೆ ಆಗಿದೆ. ನಮಗೇನು ಬೇಕಾಗಿದೆ ಸರ್ ಇವತ್ತು ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ತರ್ಜುಮೆ ಆಗಿದೆ, ಎಲ್ಲ ಆಗಿದೆ. ಅದನ್ನ ಓದುವಂತ ಜನ ಹೆಚ್ಚಾಗಬೇಕು. ಈಗ ನೀವು ಮಾತಾಡೋ ಮಾತು ನನಗೆ ಅರ್ಥ ಆಗ್ಬೇಕು. ರಾಮಾಯಣ ದರ್ಶನ ಬರೆದ್ರು, ಆದ್ರೆ ರಾಮಾಯಣ ದರ್ಶನವನ್ನು ಓದಿ ತಿಳ್ಕೊಳ್ಳೋಂಥ ಶಕ್ತಿ ಎಷ್ಟಿಲ್ರಿ ಅದು. ಆ ದೃಷ್ಟಿಕೋನ ರಾಮಾಯಣ ದರ್ಶನ ಅಂತ ಕೂಡಲೇ ನನಗೆ ಒಂದು ಮಾತು ನೆನಪಾಗ್ತದೆ. 1982ರಲ್ಲಿ ನಾನೊಂದು ಸ್ನೇಹಕುಂಜ ವಿಚಾರ ವೇದಿಕೆ ಅನ್ನುವಂಥ ಸಾಹಿತ್ಯಿಕ ವಿಚಾರ ವೇದಿಕೆಯನ್ನು ಆರಂಭ ಮಾಡಿದೆ. ಆವಾಗ ವಿಶ್ವವಿದ್ಯಾಲಯಗಳು ಗ್ರಾಮೀಣ ಮಟ್ಟದಲ್ಲಿ ಪ್ರಸಾರಾಂಗ ಸಂಸ್ಥೆಯನ್ನು ಮಾಡಿ ಆ ಗ್ರಾಮೀಣ ಮಟ್ಟಕ್ಕೆ ಇಳಿದು ಉಪನ್ಯಾಸಗಳನ್ನು ನೀಡಿಸಿ ಅವುಗಳನ್ನು ಸಣ್ಣ ಪುಸ್ತಕ